ಒಂದು 4-5 ಜನ ಹೇಳಿರೇನೋ, ಯಾವಾಗೋ ಒಂದಿನ ನೆನ್ಪು ಬಂದಾಗ ಹೇಳಿರ್ತಾರೆ ನೀವು, ಹೌದಲ್ಲ? ಇರ್ಲಿ, ಪರವಾಗಿಲ್ರಿ. ಈಗ ಹಿಂದೆ ಹೋಯ್ತು, ಇವಾಗ ಆಗೋಗಿದೆ. ಇವಾಗ ನಿಮ್ಗೆ ಏನ್ ಬರಲ್ಲ, ನೀವು ಯಾವ್ದ್ರಲ್ಲಿ ವೀಕ್ ಇದ್ದೀರಿ, ನಿಮ್ಗೆ ಏನ್ ತಿಳಿತಾ ಇಲ್ಲ, ಮ್ಯಾಥ್ಸಲ್ಲಿ ತಿಳಿತಾ ಇಲ್ಲ, ಅಥವಾ ಇಂಗ್ಲೀಷಲ್ಲಿ ತಿಳಿತಾ ಇಲ್ಲ, ಹಿಂದಿಯಲ್ಲಿ ತಿಳಿತಾ ಇಲ್ಲ, ಕನ್ನಡ ತಿಳಿತಾ ಇಲ್ಲ, ಯಾವ್ದು ಪಾಠ ತಿಳಿದಿದೆ ತಿಳಿದಿಲ್ಲ. ನಿಮ್ಮ ಪಾಲಕರು ಈಗ ಆಲ್ಮೋಸ್ಟ್ ಆಲ್ ಎಲ್ಲರೂ ಓದೋರೇ ಹರ ಅಂತ ಅನ್ಕೋತೀನಿ ನಾನು. ಈಗಿನ ಜಮಾನದಾಗ ಹಿಂದಿನವ್ರ ತರ ಒಂದು ಹೆಬ್ಬಟ್ಟಿರೋರು ಪಾಲಕರು ಇಲ್ಲ. ಆಲ್ಮೋಸ್ಟ್ 90% ಓದೋರೇ ಇರ್ತಾರ. ಕೆಲವೊಬ್ರು ಓದ್ಲಾರ್ದವ್ರು ಇರ್ಬೋದು. ಆಲ್ಮೋಸ್ಟ್ ಅಲ್ಲಿ ಓದೋರು ಇದ್ರೆ ಅವ್ರಿಗೆ ಹೇಳ್ಬೇಕು, ನೀವು ಹೇಳತನ ಗೊತ್ತಾಗಲ್ಲ ಅವ್ರಿಗೆ. ಯಾಕೆ ಗೊತ್ತಾಗಲ್ಲ ಅಂದ್ರೆ ಅವ್ರ ಕೆಲ್ಸದಾಗೆ ಬಿಜಿ ಆಗ್ಬಿಡ್ತಾರ. ನಿಮ್ಮ ತಾಯಂದಿರು ಮನೆ ಕೆಲ್ಸದಾಗೆ ಬಿಜಿ ಆಗ್ಬಿಡ್ತಾರ. ಅವರು ಸುಮ್ಮನೆ ಸ್ವಚ್ಛ ಮಾಡದೆ ಮನೆ, ಹೌದಿಲ್ಲ? ಯಾಕಂದ್ರೆ ನೀಟ್ ಇರ್ಬೇಕು ಅವ್ರಿಗೆ. ಹಂಗ ಅಸ್ತವ್ಯಸ್ತ ಇದ್ರೆ ಅವ್ರಿಗೆ ಇದು ಆಗ್ಬಿಡಲ್ಲ, ಕೋಪ ಬಂದ್ಬಿಡ್ತದ. ಆಮೇಲೆ ನೀವು ಅಂತ ಟೈಮಲ್ಲಿ ಕೇಳಕ್ ಹೋದ್ರಂದ್ರೆ ಬೈದ್ ಬಿಡ್ತಾರೆ ನಿಮ್ಗೆ, ಹೌದಿಲ್ಲ? ಏನೋ ಆ ಥರ ನೀವು ಸಮಯ ನೋಡಿಕೊಂಡು ಫ್ರೀ ಇದ್ದಾಗ ನೀವು ದಿನ ನಿಮ್ಮ ಪಾಲಿಗೆ ನೀವು ಓದ್ತಿರಲ್ಲ, ಅಂಥ ಸಂದರ್ಭದಾಗ ಒಂದು 10 ನಿಮಿಷ ಚರ್ಚೆ ಮಾಡಬೇಕು. ಈ ಪಾಠ ತಿಳಿದಿಲ್ಲ ನಮ್ಗೆ, ಇದು ಮಾರ್ಕ್ಸ್ ತಿಳಿತಾ ಇಲ್ಲ, ಇದ್ರಲ್ಲಿ ನಂಗೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ಗೊತ್ತಾದಾಗ ಏನು ನೀವು ಹೇಳಿದಾಗ ಮಾತ್ರ ಅವ್ರ ತಲೆಗೆ ಬರ್ತದೆ. ತನ್ನೆಚ್ಚಲೆ ತಾನೇ ಏನು ಬರ್ತದಂದ್ರೆ, ಏನು ಟೀಚರ್ ಯಾಕಂದ್ರೆ ನಮ್ಮ ಮಗುವಿಗೆ ಮ್ಯಾಥ್ಸೇ ತಿಳಿಯಲಾಗಿದೆ ಅಂತ ಹೇಳಿರ್ತೀವಿ ಮನ್ಯಾಗ, ನೋಡೋಣ ಭೇಟಿಯಾಗ ಮೇನ್ ಟೀಚರ್ಗೆ ಹೇಳಮೇನು, ಆಮೇಲೆ ಮುಂದೆ ನಮ್ಮ ಮಗುವಿಗೆ ಸಮಸ್ಯೆ ಆಗ್ಬೋದೇನು, ಯಾಕೋ ಗೊತ್ತಾಗಿಲ್ಲ, ತಿಳಿತಾ ಇಲ್ಲ ಅಲ್ಲತ್ತದ, ಏನು ಕೊರತಿದೆ ನೋಡಮ್, ಚರ್ಚೆ ಮಾಡಿ ನೋಡಮ್, ಸ್ವಲ್ಪ ಭೇಟಿ ಆಗಮಂತ ಅವ್ರು ಬರ್ತಾರೆ ಸಮಯ ಬಿಡು ಮಾಡಿಕೊಂಡು. ಕೆಲವ್ರು ನಿಮ್ಮದೇ ಅಧಿಕಾರ ನಡೀತಿತ್ತು ಅಂದ್ರೆ ಮಮ್ಮಿ ಟೀಚರಿಗೆ ಹೇಳ್ಬಾರ್ದು ಕರ್ಕೊಂಬರ್ಬೋದು ನೀವು. ಕೆಲವ್ರು ಇರ್ತೀರಿ ಮಮ್ಮಿ ಮೇಲೆ ಲಾಡಿಕೆ ಮಾಡೋರು ಅಥವಾ ತಂದೆ ಮೇಲೆ ಲಾಡಿಕೆ ಮಾಡೋರು. ಅಪ್ಪ ನಡಿ, ನಂಗೆ ಇಂಗ್ಲೀಷ್ ಓದಕ್ಕೆ ಬರ್ತಾ ಇಲ್ಲ, ಟೀಚರ್ ಸ್ವಲ್ಪ ನೀ ಹೇಳ್ಬಾ ಅಂತೇಳಿ. ಆ ಥರ ಎಲ್ಲ ಅಂದರೆ ಇಲ್ಲಿ ಹೆಂಗಂದ್ರೆ ಒಂದು ಕುಟುಂಬ ಇದ್ದಂಗೆ, ಮಕ್ಕಳು, ಶಿಕ್ಷಕರು, ಒಂದು ಪಾಲಕರು 3 ಜನ ಸೇರ್ಕೊಂಡಾಗ ಮಾತ್ರ ಒಳ್ಳೆ ರಿಸಲ್ಟ್ ಬರ್ಲಿಕ್ಕೆ ಅನುಕೂಲ ಇರ್ತದ. ಇಲ್ಲಿ ಬಂದ್ಬಿಟ್ಟು ನಿಮ್ಮ ತಂದೆ ತಾಯಿದಾರೆ ಯಾರೇ ಬಂದ್ಬಿಟ್ಟು ಏನ್ರಿ ನಮ್ಮ ಮಗುಗೆ ಏನು ಬರ್ತಾ ಇಲ್ಲ, ನೀವು ಏನು ಕಲಿಸಿರಿ, 4 ವರ್ಷ ಆಯ್ತು, 4ನೇ ತರಗತಿ ಅದು ಇವಾಗ, ಆ ಥರ ಇರಲ್ಲ. ಹಂಗೆ ಹೇಳೋದಿರಲ್ಲ. ಒಂದು ದಿನದಲ್ಲೇ ಸರಿಪಡಿಸ್ಲಿಕ್ಕೆ ಆಗ್ತದ 4 ವರ್ಷದ ವಿದ್ಯಾಭ್ಯಾಸ? ಒಂದಿಂದ ಕಲೀಲಿಕ್ಕೆ ಆಗ್ತದ? ಹೇಳ್ಕೊಡಕ್ ಆಗ್ತದ? ಹೇಳ್ಕೊಡಕ್ಕೂ ಆಗಲ್ಲ, ಕಲೀಲಿಕ್ಕೂ ಆಗಲ್ಲ. ಇದು ಹೆಂಗಂದ್ರೆ ಹರಿಯ ನೀರು ಇದ್ದಂಗೆ, ದಿನ ಹೆಂಗೆ ನೀರು ಹರಿತಾ ಇದೆ, ಲೆಕ್ಕ ಇಲ್ಲಾರ್ದೇ ಹರಿತಾ. ಅಳತೆ ಮಾಡಕ್ ಆಗುತ್ತೆ ಹರಿಯ ನೀರು? ಆಗಲ್ಲ. ಹಂಗ ನೀವು ಇಡೀ ವರ್ಷವಿಡೀ ಏನ್ ಕಲಿತಿರಲ್ಲ, ಅದು ಅಳತೆ ಮಾಡಕ್ಕಾಗಲ್ಲ. ಪ್ರತಿದಿನನೂ ಕೂಡ ಬಹಳ ಅತ್ಯಮೂಲ್ಯ ಇರ್ತದೆ ನೀವು ಕಲಿತಕ್ಕಂಥದ್ದು. ಪ್ರತಿದಿನ ಶಾಲೆ ತಪ್ಪಿಸ್ಲಾರ್ದೆ ಏನ್ ಪಾಠ ಮಾಡ್ತಾರೆ ಲಕ್ಷ್ಯ ಕೊಟ್ಟು ಕೇಳಿ ನೀವು ಚೆನ್ನಾಗಿ ಕಲಿಬೇಕು. ಇನ್ನು ಮುಂದಿನ ದಿನಗಳಲ್ಲಿ ನಾ ಹೇಳಿರೋದು ಫಾಲೋ ಅಪ್ ಮಾಡ್ತೀರಿ ಅಂತೇಳಿ ನಾನು ಭಾವಿಸ್ತೀನಿ. ತುಂಬಾ ಎಲ್ಲರೂ ಶಾರ್ಪ್ ಇದ್ದೀರಿ, ತುಂಬಾ ಖುಷಿ ವಿಷಯ. ಈ ಸಭೆಯಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಇನ್ನು ಏನಾದರೂ ಪಾಲಕರು ಚರ್ಚೆ ಮತ್ತು ಶಿಕ್ಷಕರು ಚರ್ಚೆ ಮಾಡೋದಿದ್ರೆ ಮಾಡ್ಬೋದು ಸಭೆಯಲ್ಲಿ. ಏನಾದರೂ ಮಕ್ಕಳ ಜೊತೆ ನೀವು ಕೂಡ ಏನಾದರೂ ಸಮಸ್ಯೆಗಳಿದ್ರೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರ್ತದೆ, ಚರ್ಚೆ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಕಲಿಕೆ ಎನ್ನುವುದು ಒಂದು ನಿರಂತರವಾದ ಪ್ರಕ್ರಿಯೆ. ಅನುಭವದಿಂದ ಕಲಿತಕ್ಕಂಥದ್ದಾಗಿರ್ಬೋದು ಅಥವಾ ಚಿಕ್ಕವರಿಂದ ದೊಡ್ಡವರಾಗಿರ್ಬೋದು, ಹೀಗೆ ಹುಟ್ಟಿನಿಂದ ಸಾಯ್ತಕ್ಕಂಥ ಕಲಿಕೆಯನ್ನು ಕೂಡ ಶಿಸ್ತಾಗಿರ್ಬೋದು, ಸರ್ಕಾರ, ಹೀಗೆ ಒಂದೊಂದು ರೀತಿಯಲ್ಲಿ ನಾವು ಕಲ್ಕೊಂಡು ಹೋಗ್ತಿದ್ದೀವಿ. ಹೌದಲ್ಲ? ಕಲಿತಿಲ್ಲ? ಯಾವಾಗ ಇವತ್ತು ಶಾಂತವಾಗಿ ಕೂಡಬೇಕು ಅನ್ಬೋದು ನಿಮ್ಮಲ್ಲಿ ಕೂಡಿರ್ತಕ್ಕಂಥ ಸರ್ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾತಾಡೋ ಸುರಿತಿ ಸಕಾರಾತ್ಮಕವಾಗಿ ತಪ್ಪಾಗತಕ್ಕಂಥದ್ದು. ಈ ಒಂದು ಶಾಲೆಗಳನ್ನು ಬರ್ತಕ್ಕಂಥದ್ರಲ್ಲಿ ಶಿಕ್ಷಕರಷ್ಟೇ ಕೆಲಸ ಅಲ್ಲ, ಮಕ್ಕಳು ಕೂಡ ಅದೇ ರೀತಿಯಾಗಿ ಕ್ರಿಯೆಗೆ ಪ್ರತಿಕ್ರಿಯೆ ಸ್ಪಂದನೆ ನೀಡಬೇಕು. ಅದಕ್ಕಿಂತ ಹೆಚ್ಚಿಗೆ ಜವಾಬ್ದಾರಿ ಪಾಲಕರು ಅಂತಕ್ಕಂಥದ್ದು ಸರ್. ಅವರು ಸ್ವಲ್ಪ ಸರ್ಕಾರ ಬೆಂಬಲ ಇತ್ತು, ಪರ ಹಳ್ಳಿ ಮಕ್ಕಳೆಲ್ಲ ನಾವೇನು ಕಮ್ಮಿ ಇಲ್ಲ, ಸಾಧನೆ ಮಾಡ್ತಕ್ಕಂಥದ್ದು ಸಿಕ್ಕಾಪಟ್ಟೆ ಇದೆ ಅಂತಕ್ಕಂಥದ್ದು. ಯಾಕಂದ್ರೆ ನಾವು ಒಬ್ಬ ಹಳ್ಳಿ ಹುಡುಗಿಯಾಗಿ ಹೇಳ್ತಕ್ಕಂಥದ್ದು. ಯಾಕಪ್ಪ ಅಂದ್ರೆ ಹಿಂದೆ ನಮಗೆಲ್ಲ ಏನ್ ಮಾಡ್ತಿದ್ವಿ, ಒಂದು ಭಯ ಇರ್ತಕ್ಕಂಥದ್ದು. ನಮ್ಮ ಪಪ್ಪ ಬೈತಾರ ಅಥವಾ ಅಮ್ಮ ಬೈತಾರ, ಅವ್ರು ಹೊಲದಲ್ಲಿ ಕೆಲಸ ಮಾಡ್ಕೊಂಡು ಬಂದು ಕೇಳ್ತಾರ ಅಂತಕ್ಕಂಥ ಒಂದು ಕಲ್ಪನೆ ಇರ್ತದೆ. ಇವಾಗ ಮಕ್ಕಳು ಏನಾಗ್ತಾರೆ, ಸಿಕ್ಕಾಪಟ್ಟೆ ಸ್ವತಂತ್ರ ಸಿಕ್ಬಿಟ್ಟು ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವಾಗ ಒಂದು ಮೊಬೈಲ್ ಬಂದ್ಬಿಟ್ಟು ಅದು ಎಲ್ಲರೂ ಕೂಡ ಡಿಸ್ಟರ್ಬೆನ್ಸ್ ಮಾಡ್ತದೆ ಅಂತಕ್ಕಂಥದ್ದು ಕಾಣಿಸ್ತೀವಿ. ಹಾಗಾಗಿ ಈ ಒಂದು ಕಲಿಕೆ ಅಂತಕ್ಕಂಥದ್ದು ಸರ್ ಹೇಳಿದ ಹಾಗೆ ಶಾಲೆಯಲ್ಲಿ ಏನು ಡೌಟ್ಸ್ ಬಂದು ಕೂಡ ಅವಾಗಲೂ ನೀವು ಸರಿಪಡಿಸ್ಕೊಳ್ಳಿ, ಮನೆಯಲ್ಲಿ ಕೂಡ ಪ್ರಾಕ್ಟೀಸ್ ಮಾಡಿ ಅಂತಕ್ಕಂಥ ಒಂದು ನನ್ನ ಅಭಿಪ್ರಾಯ ಹೇಳ್ತೀನಿ. ಅದರಲ್ಲಿ ನಾನು ವಿಷಯ ಕೂಡ ಒಂದು ಇಂಗ್ಲೀಷ್ ಅಲ್ಲಿ ಪ್ರಯೋಗ
ಅನಿಸ್ತೇವೆ ಸರ್. ಒಮ್ಮೆ ಇಲ್ಲಿ ಜಿಪಿಟಿ ಇದ್ದೀರಾ, ಇನ್ನೂ ಇಂಪ್ರೂವ್ ಬೇಕು ಅಂತ